ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹಸ್ಬೆಂಡ್ ನೀವು ಬೆಳಿಗ್ಗೆವರೆಗೂ ಒಳ್ಳೆ ಪಟಾಕಿ ಸಿಡಿಯೋ ತರ ಪಟಪಟ ಅಂತ ಮಾತಾಡ್ತಿದ್ರೆ ಇವಾಗೇನು ಜ್ವರ ಬಂದಿರೋರ್ ತರ ಸುಮ್ನೆ ಕೂತಿದ್ದೀರಾ? ಏನು ಹುಷಾರಿಲ್ವಾ? ಬೆಳಗ್ಗೆ ನಾನ್ ನಿಮ್ ಕಾಲ್ ಹೇಳಿದೆ ಅಂತ ಇವಾಗ ನೀವ್ ನನ್ ಕಾಲ್ ಎಳಿತಾ ಇದೀರಾ? ನಾವ್ ಮಾಡೋ ಪಾಪ ಪುಣ್ಯ ನಮ್ಮನ್ ಕಾಡ್ದೆ ಬಿಡಲ್ಲ ಅಂತ ಇದಕ್ ಹೇಳೋದು. ಅಂತೂ ಎಂತೂ ನಿಮಗ್ ವಿಚ್ಛೇದನ ಕೊಡೋದು ಆ ದೇವ್ರೆ ತಪ್ಪಿಸ್ಬಿಟ್ಟ. ಇದೆಲ್ಲ ನಾನ್ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲನೋ ಗೊತ್ತಿಲ್ಲ. ಹಾಗಾದ್ರೆ ನಾನ್ ಮಾತ್ರ ಕರ್ಮ ಮಾಡಿದ್ದೆ ಅಂತ ಹೇಳ್ತಾ ಇದೀರಾ? ಯಾಕೆ? ನಿಮ್ಮಿಂದ ಡಿವೋರ್ಸ್ ಸಿಗ್ಲಿಲ್ವಲ್ಲ? ಮಾಡಿರ್ಬೋದು. ಇವತ್ತಂತೂ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಹಸ್ಬೆಂಡ್? ಡಿವೋರ್ಸ್ ಸಿಗ್ಲಿಲ್ಲ ಅಂತ ತುಂಬಾ ಖುಷಿ ಪಡ್ಬೇಡಿ. ಇವತ್ತು ನಮ್ಮ ಮದ್ವೆ ರಿಜಿಸ್ಟರ್ ಆಗಿದೆ. ಇವತ್ತಲ್ಲ ನಾಳೆ ಡಿವೋರ್ಸ್ ಕೊಡ್ಲೇಬೇಕು. ಈಸೋದೊನ್ನೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತಾರೆ. ಹಾಗೆ ನಿಮ್ಮಿಂದ ವಿಚ್ಛೇದನ ತಗೊಳ್ಳೋದ್ರಿಂದ ತಪ್ಪಿಸ್ಕೊಂಡೆ. ಮುಂದೆ ಏನಾಗತ್ತೋ ಅಂತ ನೋಡೋಣ ಬಿಡಿ. ಈಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಇವತ್ ನಂಗೆ ಆಗಿರೋ ಖುಷಿಗೆ ನಿಮ್ಗೆ ಏನಾದ್ರೂ ಕೊಡ್ಸ್ಬೇಕು ಅನ್ಸಿದೆ. ಏನ್ ಬೇಕು ಹೇಳಿ? ನೀವು ಮಾತಾಡದೆ ಸುಮ್ನೆ ಕೂತ್ರೆ ಸಾಕು. ಹೋಗ್ಲಿ ಬಿಡಿ. ಹಾಡಾದ್ರೂ ಹಾಕ್ಲಾ? ಏನ್ ಜಾತಿ ಅಕ್ಕ ಇದು? ಹೂವಿನಾರ? ಮನೆಗೆ ವಾಪಸ್ ಬಂದಿದ್ದೀರಾ, ಸೊ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ. ದೀಪ ಮೇಡಮ್ಗೆ ನೀವೆಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು. ನೀವೆಲ್ರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ? ಅಷ್ಟ್ ಸಾಕು. ಆದ್ರೆ ಇದ್ಯಾಕ್ರಿ ನಂಗೆ ಹಾಕಿದ್ರಿ? ಹೂ ಹಚ್ಬಂಡು ಹಾಗ್ ನೋಡಿದ್ರೆ ಈ ಹಾರ ಸೇರ್ಬೇಕಾಗಿರೋದು ನಿಮ್ಗೆ, ನನ್ಗಲ್ಲ. ನನಗ? ಹೌದು. ಏಕೆ? ಇವತ್ತೇ ಕೊನೆ. ನಾಳೆಯಿಂದ ನೀವ್ ಯಾರೋ ನಾನ್ ಯಾರೋ ಈ ಮನೆ ಋಣ ಮುಗೀತು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ದೀಪ ನಿಂಗ್ ಇನ್ನೂ ಒಳ್ಳೆ ಟೈಮ್ ಇದೆ ಅಂತ ಸಾಬೀತ್ ಮಾಡ್ಕೊಳಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಅಷ್ಟ್ರಲ್ಲಿ ನಿಮ್ ಮನ್ಸ್ ಗೆದ್ದು ನಿಮ್ ಹೆಂಡತಿಯಾಗಿ ಈ ಮನೆಯಲ್ಲಿ ಕೊನೆವರೆಗೂ ಇರ್ತೀನಿ. ಅದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಮಾಡ್ ತೋರಿಸ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಬನ್ನಿ ಹಸ್ಬೆಂಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.